ಶಾಹಿ ಜಾಮಾ ಮಸೀದಿ ಎದುರು ಠಾಣೆ ನಿರ್ಮಾಣ. ವಿರೋಧದ ಮಧ್ಯೆ ಭೂಮಿ ಪೂಜೆ ಮಾಡಿದ ಯುಪಿ ಖಾಕಿ. ಸಂಬಾಲ್ ಸದ್ಯ ಉತ್ತರ ಪ್ರದೇಶದಲ್ಲಿ ಕಾದ ಕಾವಲಿಯಾಗಿರುವ ಸ್ಥಳ. ಒಂದ್ ಕಡೆ ಹಿಂಸಾಚಾರದ ಭೀತಿ, ಮತ್ತೊಂದು ಕಡೆ ಐತಿಹಾಸಿಕ ದೇವಸ್ಥಾನಗಳ ಉತ್ಖನನವಾಗುತ್ತಿದ್ದು, ಇತ್ತ ಶಾಹಿ ಜಾಮಾ ಮಸೀದಿ ಎದುರು ಪೊಲೀಸರು ಹೊಸ ಠಾಣೆ ನಿರ್ಮಾಣ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರು ಸಂಬಾಲ್ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಶಾಹಿ ಜಾಮಾ ಮಸೀದಿ ಎದುರಿನ ಮೈದಾನದಲ್ಲಿ ಹೊಸ ಪೊಲೀಸ್ ಹೊರಟಾಣೆ ನಿರ್ಮಾಣಕ್ಕಾಗಿ ನಿನ್ನೆ ಭೂಮಿ ಪೂಜೆ ಮಾಡಲಾಗ್ತಿದೆ. ಇನ್ನು ಸಂಬಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಲೇ ಇವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳ ಕುರುಹು, ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು, ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಹಿ ಜಾಮಾ ಮಸೀದಿ ಎದುರು ಠಾಣೆ ನಿರ್ಮಾಣ. ವಿರೋಧದ ಮಧ್ಯೆ ಭೂಮಿ ಪೂಜೆ ಮಾಡಿದ ಯುಪಿ ಖಾಕಿ. ಸಂಬಾಲ್ ಸದ್ಯ ಉತ್ತರ ಪ್ರದೇಶದಲ್ಲಿ ಕಾದ ಕಾವಲಿಯಾಗಿರುವ ಸ್ಥಳ. ಒಂದ್ ಕಡೆ ಹಿಂಸಾಚಾರದ ಭೀತಿ, ಮತ್ತೊಂದು ಕಡೆ ಐತಿಹಾಸಿಕ ದೇವಸ್ಥಾನಗಳ ಉತ್ಖನನವಾಗುತ್ತಿದ್ದು, ಇತ್ತ ಶಾಹಿ ಜಾಮಾ ಮಸೀದಿ ಎದುರು ಪೊಲೀಸರು ಹೊಸ ಠಾಣೆ ನಿರ್ಮಾಣ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರು ಸಂಬಾಲ್ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಶಾಹಿ ಜಾಮಾ ಮಸೀದಿ ಎದುರಿನ ಮೈದಾನದಲ್ಲಿ ಹೊಸ ಪೊಲೀಸ್ ಹೊರಟಾಣೆ ನಿರ್ಮಾಣಕ್ಕಾಗಿ ನಿನ್ನೆ ಭೂಮಿ ಪೂಜೆ ಮಾಡಲಾಗ್ತಿದೆ. ಇನ್ನು ಸಂಬಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಲೇ ಇವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳ ಕುರುಹು, ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು, ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಹಿ ಜಾಮಾ ಮಸೀದಿ ಎದುರು ಠಾಣೆ ನಿರ್ಮಾಣ. ವಿರೋಧದ ಮಧ್ಯೆ ಭೂಮಿ ಪೂಜೆ ಮಾಡಿದ ಯುಪಿ ಖಾಕಿ. ಸಂಬಾಲ್ ಸದ್ಯ ಉತ್ತರ ಪ್ರದೇಶದಲ್ಲಿ ಕಾದ ಕಾವಲಿಯಾಗಿರುವ ಸ್ಥಳ. ಒಂದ್ ಕಡೆ ಹಿಂಸಾಚಾರದ ಭೀತಿ, ಮತ್ತೊಂದು ಕಡೆ ಐತಿಹಾಸಿಕ ದೇವಸ್ಥಾನಗಳ ಉತ್ಖನನವಾಗುತ್ತಿದ್ದು, ಇತ್ತ ಶಾಹಿ ಜಾಮಾ ಮಸೀದಿ ಎದುರು ಪೊಲೀಸರು ಹೊಸ ಠಾಣೆ ನಿರ್ಮಾಣ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರು ಸಂಬಾಲ್ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಶಾಹಿ ಜಾಮಾ ಮಸೀದಿ ಎದುರಿನ ಮೈದಾನದಲ್ಲಿ ಹೊಸ ಪೊಲೀಸ್ ಹೊರಟಾಣೆ ನಿರ್ಮಾಣಕ್ಕಾಗಿ ನಿನ್ನೆ ಭೂಮಿ ಪೂಜೆ ಮಾಡಲಾಗ್ತಿದೆ. ಇನ್ನು ಸಂಬಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಲೇ ಇವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳ ಕುರುಹು, ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು, ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಹಿ ಜಾಮಾ ಮಸೀದಿ ಎದುರು ಠಾಣೆ ನಿರ್ಮಾಣ. ವಿರೋಧದ ಮಧ್ಯೆ ಭೂಮಿ ಪೂಜೆ ಮಾಡಿದ ಯುಪಿ ಖಾಕಿ. ಸಂಬಾಲ್ ಸದ್ಯ ಉತ್ತರ ಪ್ರದೇಶದಲ್ಲಿ ಕಾದ ಕಾವಲಿಯಾಗಿರುವ ಸ್ಥಳ. ಒಂದ್ ಕಡೆ ಹಿಂಸಾಚಾರದ ಭೀತಿ, ಮತ್ತೊಂದು ಕಡೆ ಐತಿಹಾಸಿಕ ದೇವಸ್ಥಾನಗಳ ಉತ್ಖನನವಾಗುತ್ತಿದ್ದು, ಇತ್ತ ಶಾಹಿ ಜಾಮಾ ಮಸೀದಿ ಎದುರು ಪೊಲೀಸರು ಹೊಸ ಠಾಣೆ ನಿರ್ಮಾಣ ಮಾಡುತ್ತಿದ್ದಾರೆ.
ಉತ್ತರ ಪ್ರದೇಶ ಪೊಲೀಸರು ಸಂಭಾಲ್ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಶಾಹಿ ಜಾಮಾ ಮಸೀದಿ ಎದುರಿನ ಮೈದಾನದಲ್ಲಿ ಹೊಸ ಪೊಲೀಸ್ ಹೊರಟಾಣೆ ನಿರ್ಮಾಣಕ್ಕಾಗಿ ನಿನ್ನೆ ಭೂಮಿ ಪೂಜೆ ಮಾಡಲಾಗ್ತಿದೆ. ಇನ್ನು ಸಂಭಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಲೇ ಇವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳ ಕುರುಹು ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಹಿ ಜಾಮಾ ಮಸೀದಿ ಎದುರು ಠಾಣೆ ನಿರ್ಮಾಣ. ವಿರೋಧದ ಮಧ್ಯೆ ಭೂಮಿ ಪೂಜೆ ಮಾಡಿದ ಯುಪಿ ಖಾಕಿ. ಸಂಭಾಲ್ ಸದ್ಯ ಉತ್ತರ ಪ್ರದೇಶದಲ್ಲಿ ಕಾದ ಕಾವಲಿಯಾಗಿರುವ ಸ್ಥಳ. ಒಂದ್ ಕಡೆ ಹಿಂಸಾಚಾರದ ಭೀತಿ, ಮತ್ತೊಂದು ಕಡೆ ಐತಿಹಾಸಿಕ ದೇವಸ್ಥಾನಗಳ ಉತ್ಖನನವಾಗುತ್ತಿದ್ದು, ಇತ್ತ ಶಾಹಿ ಜಾಮಾ ಮಸೀದಿ ಎದುರು ಪೊಲೀಸರು ಹೊಸ ಠಾಣೆ ನಿರ್ಮಾಣ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರು ಸಂಭಾಲ್ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಶಾಹಿ ಜಾಮಾ ಮಸೀದಿ ಎದುರಿನ ಮೈದಾನದಲ್ಲಿ ಹೊಸ ಪೊಲೀಸ್ ಹೊರಟಾಣೆ ನಿರ್ಮಾಣಕ್ಕಾಗಿ ನಿನ್ನೆ ಭೂಮಿ ಪೂಜೆ ಮಾಡಲಾಗ್ತಿದೆ. ಇನ್ನು ಸಂಭಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಲೇ ಇವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳ ಕುರುಹು ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಹಿ ಜಾಮಾ ಮಸೀದಿ ಎದುರು ಠಾಣೆ ನಿರ್ಮಾಣ. ವಿರೋಧದ ಮಧ್ಯೆ ಭೂಮಿ ಪೂಜೆ ಮಾಡಿದ ಯುಪಿ ಖಾಕಿ. ಸಂಭಾಲ್ ಸದ್ಯ ಉತ್ತರ ಪ್ರದೇಶದಲ್ಲಿ ಕಾದ ಕಾವಲಿಯಾಗಿರುವ ಸ್ಥಳ. ಒಂದ್ ಕಡೆ ಹಿಂಸಾಚಾರದ ಭೀತಿ, ಮತ್ತೊಂದು ಕಡೆ ಐತಿಹಾಸಿಕ ದೇವಸ್ಥಾನಗಳ ಉತ್ಖನನವಾಗುತ್ತಿದ್ದು, ಇತ್ತ ಶಾಹಿ ಜಾಮಾ ಮಸೀದಿ ಎದುರು ಪೊಲೀಸರು ಹೊಸ ಠಾಣೆ ನಿರ್ಮಾಣ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರು ಸಂಭಾಲ್ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಶಾಹಿ ಜಾಮಾ ಮಸೀದಿ ಎದುರಿನ ಮೈದಾನದಲ್ಲಿ ಹೊಸ ಪೊಲೀಸ್ ಹೊರಟಾಣೆ ನಿರ್ಮಾಣಕ್ಕಾಗಿ ನಿನ್ನೆ ಭೂಮಿ ಪೂಜೆ ಮಾಡಲಾಗ್ತಿದೆ. ಇನ್ನು ಸಂಭಾಲ್ನಲ್ಲಿ ಐತಿಹಾಸಿಕ ಕುರುಹುಗಳು ಪತ್ತೆಯಾಗುತ್ತಲೇ ಇವೆ. ಹಿಂದೂಗಳ ನಾಡು ಎಂಬ ಮಾತಿಗೆ ಸಾಕ್ಷ್ಯವೆಂಬಂತೆ ದೇವರ ವಿಗ್ರಹಗಳ ಕುರುಹು ಬಾವಿಗಳು ಪತ್ತೆಯಾಗಿವೆ. ಈಗ ಹಿಂದೂ ದೇಗುಲಗಳು ಬಾವಿಗಳ ಜೀರ್ಣೋದ್ಧಾರಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.